ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಸೋಮವಾರದ ದಿನ ಅಷ್ಟಮಿ ತಿಥಿ ಬಂದಿದೆ. ಅಷ್ಟಮಿ ಅಂದರೆ ನಾವು ಕಾಲಭೈರವನನ್ನು ಪೂಜಿಸುವಂಥ ಹಾಗೂ ವಾರಾಹಿ ದೇವಿಯನ್ನು ಆರಾಧಿಸುವಂಥ ದಿನ ಕೂಡ ಇದೆ ಬಂದಿದೆ. ಶಕ್ತಿದಾಯಕವಾಗಿರುತ್ತೆ. ಯಾರೆಲ್ಲರೂ ಕೂಡ ಯಾರಿಗೆ ಶತ್ರುಗಳು ಭಯ ಇದೆ, ತುಂಬ ಅವರಿಂದ ತುಂಬ ಕೆಟ್ಟದ್ದಾಗ್ತಾ ಇದೆ ಅನ್ನುವಂಥವರು ತಪ್ಪದೆ ಈ ದಿನ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಸಾಕಷ್ಟು ಜನ ಒಂದು ಏಳಿಗೆ ಆಗ್ತಾಯಿದ್ರು, ಮನೆಯಲ್ಲಾಗಿರಬಹುದು, ಬಿಸ್ನೆಸ್ಸಲ್ಲಾಗಿರಬಹುದು, ಏನೇ ಒಂದು ನಾವು ಮಾಡ್ತಾಯಿದ್ದೀವಿ, ಒಂದು ಹೆಜ್ಜೆ ಮುಂದೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ತುಂಬಾ ಅಸೂಯೆ ಪಟ್ಕೊಳ್ಳುವಂಥ ಜನ ತುಂಬ ಇರ್ತಾರೆ. ಅಂತಹವರ ಮಧ್ಯೆ ನಾವು ಯಾವ ರೀತಿಯಪ್ಪ ಬದುಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂತಹವರು ಎಲ್ಲರೂ ಕೂಡ ಸೋಮವಾರ ಬಂದಿದೆ, ಏಕೆಂದರೆ ನಾವು ಕಾಲಭೈರವನನ್ನು ಪೂಜಿಸುವಂಥ ಅಷ್ಟಮಿ ತಿಥಿಯ ದಿನ ಅಂದರೆ ನೋಡಿ, ಎರಡೂ ಕೂಡ ಎಷ್ಟು ವಿಶೇಷವಾಗಿ ಕೂಡಿ ಬಂದಿದೆ. ಅದಕ್ಕೆ ಕಾಲವನ್ನೇ ನಿರ್ಣಯಿಸುವಂಥ ಕಾಲಭೈರವನನ್ನು ಈ ದಿನ ಪೂಜೆ ಮಾಡಿ ಸ್ನೇಹಿತರೆ. ತುಂಬ ಜನಕ್ಕೆ ದೇವಸ್ಥಾನಗಳಲ್ಲಿ ಹೋಗಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ಬರ್ತಾರೆ. ಅಂದರೆ ಕಾಲಭೈರವನ ದೇವಸ್ಥಾನ ನಿಮಗೆ ಏನಾದರೂ ಹತ್ತಿರದಲ್ಲೇ ಇದ್ದರೆ ಹೋಗ್ಬಿಟ್ಟು ಕೂಷ್ಮಾಂಡ ದೀಪವನ್ನು ಹಚ್ಚಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು. ಅಕಸ್ಮಾತ್ ನಿಮಗೆ ಕೂಷ್ಮಾಂಡ ದೀಪ ಹಚ್ಚಲು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯ ಬಾಗಿಲತ್ರ ಕೂಡ ಹಚ್ಚಬಹುದು. ಇಲ್ಲ ಅಂದರೆ ಕಾಳು ಮೆಣಸಿನ ದೀಪಾರಾಧನೆ ಮಾಡಿ. ಇದನ್ನು ದೇವಸ್ಥಾನದಲ್ಲೂ ಮಾಡಬಹುದು, ಮನೆಯಲ್ಲೂ ಮಾಡಬಹುದು, ಏನೂ ಇಲ್ಲ. ಕಾಲಭೈರವನ ದೇವಸ್ಥಾನದಲ್ಲಿ ದೀಪ ಉರಿತಾ ಇರುತ್ತೆ. ಒಂದಷ್ಟು ಕಾಳು ಮೆಣಸನ್ನು ನಾವು ತಗೊಂಡೋಗಿದ್ದೆ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ನಮಗಿರುವಂಥ ಶತ್ರುಗಳನ್ನು ದೂರ ಮಾಡು, ಅಂದರೆ ಅವರು ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ತರಬಾರ್ದು, ತಂದರೂ ಕೂಡ ಅದು ನಮ್ಮ ಹತ್ರವರೆಗೂ ಬರಬಾರ್ದು ಅನ್ನೋದು ಕೇಳಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಅದು ರಿಟನ್ನು ಯಾರು ಏನು ಮಾಡಿರ್ತಾರೋ ಅವ್ರಿಗೆ ಅದೇ ಹೋಗ್ಬಿಡುತ್ತೆ ಸ್ನೇಹಿತರೆ. ಹೌದು, ಅದನ್ನು ಮಾಡ್ಕೊಂಡು ನೋಡಿ. ಇನ್ನು ಮುಖ್ಯವಾಗಿ ನಮ್ಮ ಮನೆಗಳಲ್ಲೇ ನಾವು ಮಾಡುವಂಥ ಅದು ಈ ಪರಿಹಾರವನ್ನು ರಾತ್ರಿ 12ರ ಒಳಗೆ ಮಾಡ್ಕೊಳ್ಬಹುದು. 9 ಗಂಟೆಯಿಂದ 12ರ ಮಧ್ಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಈ ಪರಿಹಾರಗಳೆಲ್ಲವೂ ಕೂಡ ಸಂಜೆ ಮೇಲೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ರಿಸಲ್ಟನ್ನು ಕೊಡುತ್ತೆ, ಅತ್ಯುತ್ತಮವಾಗಿರುತ್ತೆ. ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಅರಿಶಿಣ ಕುಂಕುಮ ಬೇಕು, ಹಾಗೂ ಸ್ವಲ್ಪ ಕರ್ಪೂರವನ್ನು ತಗೊಳ್ಬೇಕು. ಒಂದು 2 ರೆಕ್ಕೆ ಆದರೆ ನಮಗೆ ಸಾಕಾಗುತ್ತೆ. ನೀಮ್ ಲೀಫು, ಬೇವಿನ ಎಲೆಗಳು, ಇದನ್ನು ತಗೊಳ್ಬೇಕು. ಅತಿ ಮುಖ್ಯವಾಗಿರುವಂಥ ಏಲಕ್ಕಿಗಳನ್ನು ತಗೊಳ್ಬೇಕು. ಹಾಗೆ ಕಲ್ಲುಪ್ಪನ್ನು ತಗೊಳ್ಬೇಕು. ಇದು ಎಲ್ಲವೂ ನೋಡಿ ಏನನ್ನು ಸೂಚಿಸುತ್ತೆ ಅಂದರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳನ್ನು ಹಾಗೂ ದೃಷ್ಟಿದೋಷಗಳನ್ನು, ನರದೃಷ್ಟಿಯನ್ನು, ಹಾಗೂ ಏನಾದರೂ ಇನ್ನೂ ಕೆಟ್ಟದ್ದಾಗಿದ್ದರೆ ಕೂಡ ತುಂಬಾ ಬೇಗ ನಮಗೆ ಅದನ್ನು ತೆಗೆದು ದೂರ ಸರಿದು ನಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡುವಂಥ ಪರಿಹಾರ ಇದಾಗಿರುತ್ತೆ. ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಫಾಲೋ ಮಾಡಬೇಕು ಅಂದರೆ ನಾವು ಗಾಜಿನದ್ದು ತಗೊಳ್ಬೇಕು. ಗಾಜು ಯಾವಾಗಲೂ ಅಷ್ಟೇ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಅದರಲ್ಲಿ ಅಡಗಿರುತ್ತೆ. ಅದಕ್ಕೋಸ್ಕರ ಅರ್ಧ ಸಮಸ್ಯೆಗಳನ್ನು ಅದರಿಂದ ನಾವು ತೆಗೆದು ಬಿಸಾಕ್ಬಿಡಬಹುದು. ಇನ್ನು ಅರ್ಧ ನಾವು ಮಾಡುವಂಥ ಪರಿಹಾರ, ಪ್ರಯತ್ನ ಹಾಗೂ ನಮ್ಮ ನಂಬಿಕೆ ಇದರಿಂದ ಕೂಡಿರುತ್ತೆ. ಇದಕ್ಕೆ ಈ ಬೌಲ್ಗೆ ಕಲ್ಲುಪ್ಪನ್ನು ನೀವು ಸೇರಿಸಬೇಕು ಸ್ನೇಹಿತರೆ. ಇಡೀ ಕಲ್ಲುಪ್ಪನ್ನು ಹಾಕಿ ಇದ್ರ ಮೇಲೆ ಮುಖ್ಯವಾಗಿ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಅರಿಶಿಣ ಕುಂಕುಮ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೇಕು ಅಂದರೂ ಕೂಡ ಅರಿಶಿಣ ಕುಂಕುಮವನ್ನು ನಾವು ಇಟ್ಕೊಳ್ತೀವಿ. ಇನ್ನು ದುರ್ಗಾದೇವಿಯ ಆಶೀರ್ವಾದ ಬೇಕೇ ಬೇಕು. ಅದಕ್ಕೋಸ್ಕರ ಈ ರೀತಿ ನೀವು ಆ ಬೇವಿನ ಎಲೆಗಳನ್ನು ಇಟ್ಕೊಳ್ಳಿ. ಬೇವಿನ ಎಲೆ ಅನ್ನುವಂಥದ್ದು ಯಾವಾಗಲೂ ನಮ್ಮ ಜೀವನವನ್ನು ತಂಪಾಗಿ ಇಡಿಸುತ್ತೆ. ನಮ್ಮ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಅವುಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಬೇವಿನ ಎಲೆಗಳಿಗಿದೆ ಸ್ನೇಹಿತರೆ. ಇನ್ನು ಹಣಕಾಸಿನ ಸಮಸ್ಯೆಗಳನ್ನು ನಾವು
ತೀರಿಸ್ಕೊಳ್ಬೇಕು, ಹಣಕಾಸು ನಮಗೆ ಬರಬೇಕು, ಧನಾಕರ್ಷಣೆ ಆಗಬೇಕು, ಸಮಸ್ಯೆಗಳು ಬಗೆಹರಿದು ಸಾಲವನ್ನು ತೀರಿಸಿ ನಮಗೆ ಒಂದಕ್ಕೊಂದು ಕೂಡಿಕೊಂಡು ಬರಬೇಕು, ಅಭಿವೃದ್ಧಿ ಚೆನ್ನಾಗಾಗಬೇಕು ಅನ್ನೋದಕ್ಕೆ ಏಲಕ್ಕಿಗಳನ್ನು ನಾವು ತಗೊಳ್ತೀವಿ. ಏಲಕ್ಕಿಗಳನ್ನು ಒಂದು 5 ತಗೊಳ್ಳಿ ಸ್ನೇಹಿತರೆ. ಪಂಚಭೂತಗಳ ಸಾಕ್ಷಿಯಾಗಿ ನಾವು ಮಾಡುವಂಥ ಪರಿಹಾರಗಳು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇನ್ನು ಇದರ ಮೇಲೆ ನಾವು ಕರ್ಪೂರವನ್ನು ಇಡಬೇಕು. ಗಮನದಲ್ಲಿಟ್ಕೊಳ್ಳಿ, ಈ ಪರಿಹಾರವನ್ನು ನಾವು ಮಾಡಿಕೊಳ್ಳುವಂಥದ್ದು 2 ಮುಖ್ಯವಾದ ಜಾಗದಲ್ಲಿ. ಒಂದು ದೇವರ ಮನೆಯಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಹಾಲಲ್ಲಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ದೇವರ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರದ ದಿನ ನಾವು ಮನೆಗಳನ್ನು ಕ್ಲೀನ್ ಮಾಡಿಕೊಂಡಿದ್ದೆ ಎಲ್ಲ ರೀತಿಯಲ್ಲೂ ಕೂಡ ಸಣ್ಣದಾಗಿ ಪೂಜೆಯನ್ನು ಮಾಡಿಕೊಂಡೇ ಇರ್ತೀವಿ. ಇನ್ನು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ, ಸಂಧ್ಯಾ ಸಮಯ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ ಪ್ರಕೃತಿ ತಣ್ಣನೆ ಇರುತ್ತೆ. ಆಗ ನಾವು ಮಾಡುವಂಥ ಪರಿಹಾರಗಳು ಬೇಗ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಮ್ಮ ಪ್ರಾರ್ಥನೆ, ನಮ್ಮ ಕೋರಿಕೆ, ನಮ್ಮ ಸಮಸ್ಯೆ ಇರುತ್ತೆ ನೋಡಿ, ಅವುಗಳನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬ ಶಕ್ತಿದಾಯಕವಾದಂಥ ಒಂದು ವಾತಾವರಣದಲ್ಲಿ ಇರೋದ್ರಿಂದ ಬೇಗನೆ ಭಗವಂತನಿಗೆ ತಲುಪುತ್ತೆ. ನಮ್ಮ ಕೋರಿಕೆಗಳನ್ನು ನಾವು ಕೇಳ್ಕೊಳ್ತಾ ಇರ್ತೀವಲ್ವ, ನಮ್ಮ ಬೇಡಿಕೆಗಳನ್ನು ನಾವು ಬೇಡ್ತಾ ಇರುವಾಗ ಈ ಒಂದು ಸಮಯ ಅನ್ನೋದು ಕೂಡ ತುಂಬ ಮುಖ್ಯವಾಗಿರೋದ್ರಿಂದ ಇವುಗಳನ್ನು ನಾವು ಅರೇಂಜ್ಮೆಂಟ್ ಮಾಡಿಕೊಂಡು ಕೋರಿಕೆ ಕೇಳಿಕೊಂಡು ತದನಂತರ ಕರ್ಪೂರವನ್ನು ಇದ್ರ ಮೇಲೆ ಇಟ್ಟು ನಾವು ಕೇಳ್ಕೊಳ್ಬೇಕು, ಉರಿಸ್ಬಿಟ್ಟು ಇಷ್ಟು ಸಮಯ ಕೂಡ ನಾವು ಬೇಡ್ಕೊಳ್ಬೇಕು. ಒಂದೊಂದೇ ಹೇಳ್ಕೊಳ್ತಾ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಇದನ್ನು ನೀವು ತೆಗೆಯೋದಕ್ಕೆ ಹೋಗಬೇಡಿ. 48 ಗಂಟೆಗಳು ನಮ್ಮ ಮನೆಯಲ್ಲೇ ಇರಬೇಕು ಸ್ನೇಹಿತರೆ. ಆ ಥರ ಇರುವಂಥ ಜಾಗ ಫಸ್ಟೇ ನೀವು ನೋಡಿಟ್ಕೊಳ್ಳಿ. ಯಾಕಂದರೆ ಅದನ್ನು ಮತ್ತೆ ತೆಗೆಯೋದು ಬೇಕಾಗಿರೋದಿಲ್ಲ. 48 ಗಂಟೆಗಳು ಈ ರೀತಿ ನಾವು ಮಾಡಿಟ್ಟಿರ್ತೀವಲ್ವ, ನಮ್ಮ ಮನೆಯಲ್ಲಿ ಇರುವಂಥ ಆ ಕಷ್ಟಗಳನ್ನು ಎಷ್ಟೋ ಜನ ಕಷ್ಟನ ತಡ್ಕೊಳ್ಳೋಕ್ಕಾಗದೆ ಬಾಧೆ ಪಡ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಅದು ಇನ್ನಷ್ಟು ನೆಗೆಟಿವ್ ರೂಪದಲ್ಲಿರುತ್ತೆ. ಅದಕ್ಕೆ ಆ ನೆಗೆಟಿವ್ ಎಲ್ಲವನ್ನು ಕೂಡ ಎಳ್ಕೊಂಡು ಇದು ನಮಗೆ ಒಳ್ಳೆ ಸಕಾರಾತ್ಮಕವಾದಂಥದ್ದನ್ನು ಬಿಡೋದ್ರಿಂದ ನಾವು ಈ ಪರಿಹಾರವನ್ನು ಬಹಳ ನಂಬಿಕೆಯಿಂದ ಮಾಡಿಕೊಳ್ಳೇಬೇಕು. 48 ಗಂಟೆಗಳು ಆದಮೇಲೆ ನೀವು ಅಬ್ಸರ್ವ್ ಮಾಡಬಹುದು, ನಿಮ್ಮ ಮನೆಯಲ್ಲಿ ಏನಾದರೂ ಯಾರಾದರೂ ನಿಮಗೆ ತುಂಬ ಕೆಟ್ಟದ್ದು ಮಾಡ್ತಾಯಿದ್ರೆ, ದೃಷ್ಟಿ ದೋಷಗಳಾಗಿದ್ದರೆ, ನರದೃಷ್ಟಿ ಆಗಿದ್ದರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅವುಗಳನ್ನು ಎಲ್ಲವೂ ಕೂಡ ಇದು ಅಬ್ಸರ್ವ್ ಮಾಡಿ ಒಂದು ಶೇಡ್ ಆಗಿರುತ್ತೆ. ಅಂದರೆ ಬೇರೆ ಕಲ್ಲರ್ಗೆ ಸ್ವಲ್ಪ ಅದು ತಿರುಗಿರುತ್ತೆ. ಉಪ್ಪು ಅನ್ನುವಂಥದ್ದು ತೇವ ಆಗಿರುತ್ತೆ. ಅದು ಆವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೇನೋ ಸಮಸ್ಯೆಗಳಿದೆ ಅದನ್ನೆಲ್ಲವೂ ತೀರಿಸುವಂಥ ಒಂದು ಸಮಯ ಬಂದಿದೆ ಅಂತ. ಇಷ್ಟನ್ನು ಮಾಡಿಕೊಂಡು 48 ಗಂಟೆಗಳಾದಮೇಲೆ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಆದಷ್ಟು ನೀರಲ್ಲಿ ಬಿಡೋದಕ್ಕೆ ಪ್ರಯತ್ನಿಸಿ. ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ.